ಇತ್ತೀಚೆಗಷ್ಟೇ CCL, ಅದರ ಜೊತೆಗೆ ಫ್ಲಡ್ ಸಿನಿಮಾ, ಅದರ ಜೊತೆಗೆ ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ವಿಚಾರಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ತಮ್ಮದೇ ಅಂತಹ ಚಾಪು ಮೂಡಿಸಿದಂತಹ ನಟ ಚಂದನ್ ಗೌಡ ಅವರು ಈಗ ಪಾಪಣ್ಣಾಸ್ ಬಿರಿಯಾನೀಸ್ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದಂತಹ ಹೋಟೆಲ್ ಅನ್ನ ಭರ್ಜರಿ ನಾನ್ ವೆಜ್ ಪ್ರಿಯರಿಗೆ ಓಪನ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ, ಹೋಟೆಲ್ ಬಿಸ್ನೆಸ್ ಬಗ್ಗೆ ಅಥವಾ ಅವ್ರ ಜೊತೆ ಒಂದಷ್ಟು ಮಾತುಕತೆ ನಡೆಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಬ್ರಿಗೂ ಕಂಗ್ರಾಚುಲೇಷನ್ಸ್, ಒಟ್ಟಿಗೆ ಸಿಕ್ಕಿರೋದಕ್ಕೆ ಆಫ್ಟರ್ ಸುಮಾರು ದಿನಗಳ ನಂತರ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ನೀವು ಇಲ್ಲಿಗೆ ಬಂದಿದ್ದಕ್ಕೂ. ಹೇಳಿ. ಪಾಪಣ್ಣ ಬಿರಿಯಾಸ್, ಈ ಒಂದು ಹೋಟೆಲ್ನ ವಿಶೇಷತೆಗಳು ಏನೇನು ಅಂತ ಹೇಳೋದಾದ್ರೆ? ಇದು ಹೊಸ ಫ್ರಾಂಚೈಸಿ ತರ. ಇದು ಫಸ್ಟ್ ಟೈಮ್ ಪಾಪಣ್ಣಾಸ್ ಬಿರಿಯಾನಿ ಅಂತ ಓಪನ್ ಮಾಡ್ತಿರೋದು. ಅಂಡ್ ನಮ್ಮ ನವೀನ್ ಗೌಡ್ರು ಅವರ ರೆಸಿಪಿನೇ. ಅವ್ರು ತುಂಬಾ ಆಲ್ರೆಡಿ ಅವ್ರದ್ದು ಬಿರಿಯಾನಿ ಹೋಟೆಲ್, ದೊನ್ನೆ ಬಿರಿಯಾನಿ ಹೋಟೆಲ್ ತುಂಬಾ ಇದೆ. ಸೊ ಹೊಸದಾಗಿ ಹೆಸರು ಚೇಂಜ್ ಮಾಡಿದೀವಿ. ಅಂಡ್ ವಿಶೇಷತೆ ಪಕ್ಕಾ ನಾಟಿ ಸ್ಟೈಲ್ ವಿತ್ ಅಥೆಂಟಿಕ್ ಮನೆ ಊಟ ತರ ಇರುತ್ತೆ. ಯಾವುದೇ ರೀತಿಯಾದ ಸೋಡಾ ಆಗಲಿ, ಯಾವುದೇ ರೀತಿಯಾದ ಅದು ಏನೋ ಟೇಸ್ಟಿಂಗ್ ಪೌಡರ್ ಆಗಲಿ, ಅದು ಯಾವ್ದು ಯೂಸ್ ಮಾಡಲ್ಲ. ಸೊ ಅಥೆಂಟಿಕ್ ಮನೆ ಊಟ ಮಾಡುವಂತ ಪ್ರಯತ್ನ. ಸಾಕಷ್ಟು ಜೋಡಿಗಳು ಆನ್ ಸ್ಕ್ರೀನ್ ಕಮಾಲ್ ಮಾಡುತ್ತೆ, ಬಟ್ ನೀವು ಆಫ್ ಸ್ಕ್ರೀನ್ ಅಲ್ಲೇ ಸಾಕಷ್ಟು ಕಮಾಲ್ ಮಾಡಿದಂತವ್ರು. ಬಿಕಾಸ್ ಯಾಕೆಂತಂದ್ರೆ ಬಿಸ್ನೆಸ್ ಲ್ಯಾಂಡ್ ಅಲ್ಲಿ ಈಗಾಗ್ಲೇನು ಕೂಡ ಸಾಕಷ್ಟು ಕಮಾಲ್ ಮಾಡಿದಂತವ್ರು. ಈಗ ಮತ್ತೊಂದು ಹೊಸ ಹೆಜ್ಜೆ ಇಟ್ಟೇ ಇರುವಂತದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಮೇಡಮ್? ತುಂಬಾ ಖುಷಿ ಆಗುತ್ತೆ. ಅಂಡ್ ಅವಾಗ ನಾವ್ ಏನಾರ ಹೊಸದಾಗಿ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದನ್ನು ಇನ್ನೊಂದು ಟ್ರಯಲ್ ಅಷ್ಟೇ. ಸೊ ಜನಕ್ಕೆ ಇಷ್ಟ ಆಗ್ಲಿ ಅಂತ. ಇಟ್ಸ್ ಗುಡ್ ಟು ಸರ್ವ್ ಪೀಪಲ್ ಅಲ್ವಾ. ನಾನ್ ವೆಜ್ ನ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ? ನಾನ್ ವೆಜ್ ಪ್ರಿಯ ಮೊದಲನೇದಾಗಿ. ಬಿರಿಯಾನಿ ತುಂಬಾ ತಿಂತಾರೆ ಅಂಡ್ ಹಿ ಲವ್ಸ್ ನಾನ್ ವೆಜ್. ಟೀ ಸ್ಟೈಲ್ ಎಲ್ಲ ತುಂಬಾ ಇಷ್ಟಪಡ್ತಾರೆ. ಅಂಡ್ ಆಲ್ಮೋಸ್ಟ್ ವಾರದಲ್ಲಿ ದಿನಾಗ್ಲೂ ಬೇಕಿದ್ರೆ 7 ದಿವಸ ಬಿರಿಯಾನಿನೇ ತಿಂತಿರ್ತಾರೆ. ಸೊ ಬಿರಿಯಾನಿ ಅಂತಲ್ಲ, ನಾನ್ ವೆಜ್ ಅಂದ್ರೆ ಲೈಕ್ ಮಟನ್ ಕುರ್ಮಾ, ಕೀಮಾ ಇದೆಲ್ಲ ಬಹಳ ಇಷ್ಟ. ಅದರಿಂದ ನಮ್ದೊಂದು ವೆಂಚರ್ ಅಷ್ಟೇ. ಇದೊಂದು ಹೊಸದಾಗಿ ಶುರು ಮಾಡಿದೀವಿ, ನಮ್ಮ ಇವ್ರಿಗೆ ಇಷ್ಟ ಅಂತ. ಮನೆಯಲ್ಲಿ ಚಂದನ್ ಅವ್ರಿಗೆ ಕವಿತಾ ಅವರು ಯಾವ ಒಂದು ಡಿಶ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ? ನಾನು ನಾರ್ಮಲ್ ಆಗಿ ಡಯಟ್ ಫುಡ್ಸ್ ಮಾಡೋದು ಮನೇಲಿ. ಒಂದೊಂದು ಸರಿ ಎಲ್ಲೋ ವೆಜಿಟೇರಿಯನ್ ಮಾಡಿ ಕೊಡ್ತೀನಿ. ಅದು ಬಹಳ ಅವತ್ತು ವಿಡಿಯೋ ಆಗಿರುತ್ತದು. ನಾನೇನಾರು ಮನೇಲಿ ವೆಜ್ ಮಾಡ್ತಿದೀನಿ ಅಂದ್ರೆ ಮೇನ್ ಆಗಿ ಚಿಕನ್, ಎಗ್ ಅಲ್ಲಿ ಡಯಟ್ ಫುಡ್ಸ್ ವಿತ್ ವೆಜಿಟೇಬಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಅಷ್ಟೇ. ಅದು ರೆಗ್ಯುಲರ್. ಇವರೆಲ್ಲ ಚೆನ್ನಾಗಿ ಮಾಡ್ತಾರೆ. ಸಾಂಬಾರು, ಪಲಾವು, ಆಮೇಲೆ ಇವ್ರದ್ದೇನೇನೋ ಬರುತ್ತೆ ವೆಜ್ ಅಲ್ಲಿ. ಪನ್ನೀರ್ದು ಅದೇನೋ ಡ್ರೈ ಬನಾನಾ ಅದೇನೇನೋ ಮಾಡ್ತಾರೆ. ಹೇಳಿ ಏನು? ನಾನ್ ಜಾಸ್ತಿ ವೆಜ್ ಕುಕ್ ಮಾಡೋದು. ನಂಗೆ ನಾನ್ ವೆಜ್ ಅಷ್ಟು ಅಡ್ಗೆ ಮಾಡಕ್ ಬರೋದಿಲ್ಲ. ಬಟ್ ಇವ್ರು ತುಂಬಾ ಚೆನ್ನಾಗಿ ನಾನ್ ವೆಜ್ ಮಾಡ್ತಾರೆ. ಸೊ ಅದು ಡಯಟ್ ಫುಡ್ ಆಗಿದ್ರು ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಯೂಶಲಿ ಡಯಟ್ ಫುಡ್ ತುಂಬಾ ಬ್ಲ್ಯಾಂಡ್ ಆಗಿರುತ್ತೆ. ಸೊ ಡಯಟ್ ಫುಡ್ನು ಟೇಸ್ಟಿ ಆಗಿರುತ್ತೆ. ಸೊ ಎನಿವೇ ಫಿಟ್ ಆಗೋದಕ್ಕೆ ಏನ್ ತಿಂದ್ರೆ ಸೊ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಫಿಟ್ನೆಸ್ ಬಗ್ಗೆ ಮಾತಾಡಿದ್ರೆ, ಫಿಟ್ನೆಸ್ ಅಂತಂದ್ರೆ ಈಗ ಸಾಕಷ್ಟು ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಈಗ CCL ನಡೀತಾ ಇದೆ. ಕಾಲ್ ಗೇಟ್ ಆಗಿದ್ರು ಕೂಡ 3 ಮ್ಯಾಚ್ ಅಲ್ಲಿ ಮಾಡಿರುವಂತದ್ದು. ಫಿಟ್ನೆಸ್ ಎಲ್ಲ ಒಂದ್ ಕಡೆ ಹೆಲ್ಪ್ ಆಯ್ತಾ ಅಂತ? ಇಲ್ಲ, ಫಿಟ್ನೆಸ್ ನ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ. ಬಿಕಾಸ್ ಮೂವಿ ಪ್ರೆಷರ್ ಇತ್ತು ತುಂಬಾ. ಇಲ್ಲ, ರಿಡ್ಯೂಸ್ ಮಾಡ್ಬೇಕು. ಒಂದು 15 kg ಇಳಿಸ್ಬೇಕು ಈಗ. ಸೊ ಈ ಟೈಮಲ್ಲಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಬೋಣ, ಆಮೇಲೆ ತಿನ್ನಂಗಿರಲ್ಲ ಅಂತ ಇದು ಮಾಡಿದೀನಿ. ಆದ್ರೆ CCLಗೆ ಮ್ಯಾಚ್ ಫಿಟ್ ಅಂತ ಬರುತ್ತೆ. ಆ ಟೈಮ್ 4 hours ಏನ್ ಆಡ್ತೀವೋ ಆ ಟೈಮಲ್ಲಿ ಫಿಟ್ ಆಗಿದ್ರೆ ಸಾಕು. ಸೊ ಕೆಲವೊಂದು ಪೇನ್ ಕಿಲ್ಲರ್ಸ್ ತಗೋಬೇಕಾಗತ್ತೆ ಪೇನ್ ಇದ್ದಾಗ. ಆ ರೀತಿ ವಿ ಹ್ಯಾವ್ ಟು ಮ್ಯಾನೇಜ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.